ಕೇಶವ ರೆಡ್ಡಿ ನನ್ನ ಬಗ್ಗೆ ಮಾತನಾಡ್ತಾರೆ. 20 ವರ್ಷದಿಂದ ಏನಿದ್ದ ಇವನು ಇವತ್ತಿನ ದಿವಸ ಬೇಕಾದಷ್ಟು ಸಂಪಾದನೆ ಮಾಡಿದ್ದಾನೆ ಅಂತಾರೆ. ಕೇಶವ ರೆಡ್ಡಿ ಏನ್ ಮಾಡಿದ್ದಾನೆ ಅಂತ ನನ್ಗೆ ಹೇಳ್ಬೇಕಾಗುತ್ತೆ. ನೀವು ಇಲ್ಲಿ ಇರ್ತಕ್ಕಂಥ ಕೆಲವ್ರಿಗೆ ಗೊತ್ತಿಲ್ಲ. ಕೇಶವ ರೆಡ್ಡಿ ಹೋಗ್ತಾ ಯಾರಿಗೂ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಹಿಂದೂಪುರ ಬೆಂಗಳೂರು ಅಂತ ಕೂಗ್ತಿದ್ದವನು ಇವನು ಕೇಶವ ರೆಡ್ಡಿ. ಅವನಿಗೆ ಈ ಅವಕಾಶ ಅಂತಂದ್ರೆ ನೀವೆಲ್ಲ ಅಂತವ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ನೀವು ಅವ್ರ ಜೊತೆಯಲ್ಲಿ ಬಿದ್ದಿದ್ದೀರಾ. ನಮ್ಗೇನು ಅಂತ ಕರ್ಮ, ನೀವೇನು ನಮ್ಗೇನು ಮಾಡಿಲ್ಲ. ನಾನು ಒಂದೇ ಮಾಡಿರೋದು ಅಂತಂದಾಗ, ನಾನು ಚುನಾವಣೆಯಲ್ಲಿ ಫಸ್ಟ್ ಟೈಮ್ ಮೊದಲನೇ ಸರ್ತಿ ನಾನು ಒಕ್ಕೂಟಕ್ಕೆ ಚುನಾವಣೆಯಲ್ಲಿ ಗೆಲ್ಲಿದಾಗ ರಮೇಶ್ ಅವ್ರು ಕೊಡ್ತಿದ್ದ ಸೀಟು ನನ್ಗೆ ಕೊಟ್ಟರು. ಯಾಕೆ ಅಂದ್ರೆ ರಮೇಶ್ ಅವರು ಬಿಜೆಪಿಗೆ ಹೋದ್ರು. ಆ ಸೀಟು ನನ್ಗೆ ಕೊಟ್ರಿ, ನಾನು ಎಲೆಕ್ಷನ್ ಅಲ್ಲಿ ಗೆದ್ದೆ. ಕಾರಣ ನಮ್ಮ ಗುಡಿಯಪ್ಪನವ್ರು ಆಗ್ಬೋದು, ಮುನ್ನೆಂಟಪ್ಪನವ್ರು ಆಗ್ಬೋದು, ಬಹಳ ಹಿರಿಯರೆಲ್ಲ ಅವತ್ತಿನ ದಿವಸ ಚುನಾವಣೆಯಲ್ಲಿ ಸೋದ್ರು. ನನ್ಗೆ ರಮೇಶ್ ಕುಮಾರ್ ಪರಿಚಯ, ಕೆ ಎಚ್ ಮುನಿಯವ್ರ ಪರಿಚಯ, ವಿ ಮುನಿಯಪ್ಪನವ್ರ ಪರಿಚಯ, ಎಲ್ಲರನ್ನು ಸಹಕಾರ ಕೊಟ್ಟಿದ್ದ. ನೀವು ಇಲ್ಲ ಅಂತ ಹೇಳಲಿಲ್ಲ. ಇನ್ನು ನೀವು ಒಂದು ಮಾತು ಹೇಳಲೇಬೇಕಲ್ಲ. ನಿಮ್ ಜೊತೆಯಲ್ಲಿರೋದ್ರಿಂದ ಗೋರಿಬ್ನಲ್ಲಿ ಗೆದ್ದಿರೋದ್ರಿಂದ ನೀವು ಹೇಳಲೇಬೇಕಾಗುತ್ತೆ. ಕೊಡ್ರಿ ನಮ್ಮ ಕಾಂತ್ರಗೊಂದು ಅವಕಾಶ ಮಾಡಿಕೊಡಿ ಅಂತ ನೀವು ಕೇಳಿರೋದು ನಿಜ. ಆದ್ರೆ ಅವತ್ತಿನ ದಿವಸ ನಾನು ಕೋರ್ಟ್ಗೆ ಹಾಕಿ, ಕೋರ್ಟ್ನಲ್ಲಿ ನಾನು ಒಂದು ಓಟು ತಗೊಂಡು ಬಂದು ಪವರ್ ತಗೊಂಡ್ಬಂದು ನಾನು ಅಧ್ಯಕ್ಷ ಆಗಿರ್ತೀನಿ. ಅದನ್ನೇ ನಾನು ಅಧಿಕಾರ ಕೊಟ್ಟೆ. 2 ಸತಿ ಗೆದ್ದಿದ್ದಾರೆ, 3ನೇ ಸತಿ ಕೇಶವ ರೆಡ್ಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು. ಅಧ್ಯಕ್ಷ ಆಗಿದ್ರು ಸಹ ಅವನು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. 2024 ಕೊನೆ ನೀನು ಒಕ್ಕೂಟಕ್ಕೆ ನಾಳೆ ನಿಲ್ಬೋದೇನೋ ಅಂತ ಕಾರಣಕ್ಕೋಸ್ಕರ ನೀನು ರಾಜೀನಾಮೆ ಕೊಟ್ಟು ಸರ್ಕಾರದ ನಾಮನಿರ್ದೇಶನ ಮಾಡ್ಕೊಂಡ್ಬಂದು, ಯಾರೋ ನಾವು ಒಬ್ಬರಿಗೆ ಯಾರು ಕೆಲ್ಸಕ್ಕೆ ಬರದೇ ಇರೋ ಅಂಥವ್ರಿಗೆ ನಾವು ನಾಮಿನೇಷನ್ ಮಾಡಿಸ್ಕೊಬಂದಿರ್ತ ಅಂತ ಕೆಲಸ ನೀನ್ ಮಾಡಿದ್ದೇನೋ. ಒಬ್ಬ DCC ಅಧ್ಯಕ್ಷ ಆಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ನೀವೇನ್ ಮಾಡಿದಿರಂತ ನಮಗೆ ಗೊತ್ತಿದೆ. ಇದೇ ಮನೋಹರ್ ಚುನಾವಣೆಯಲ್ಲಿ, MLC ಚುನಾವಣೆಯಲ್ಲಿ ಮನೋಹರ್ ಅವರಿಗೆ ಟಿಕೆಟ್ ಕೊಟ್ಟು JDSನವ್ರು ಕೊಟ್ಟಿದ್ದು. ನಾವು ಬಡವನಿಗೆ ಅನಿಲ್ ಕುಮಾರ್ ಸೀಟ್ ಕೊಟ್ಟಿದ್ವಿ. ಸೂರ್ಯ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಸುಮಾರು 1500 ಜನ ಎಲ್ಲ ಬೇಕು ನಮ್ಮ ಪಕ್ಷದಿಂದ ಸೀಟ್ ಕೊಟ್ಟಿದ್ದಾರೆ ಅಂತಂದ್ರಿ. ನೀವೇನ್ ಮಾಡಿದ್ರಿ? ಪ್ರಕಾಶ್ ರೆಡ್ಡಿ ಆಗ್ಬೋದು, ಹನುಮಂತ ರೆಡ್ಡಿ ಆಗ್ಬೋದು, ಕೇಶವ ರೆಡ್ಡಿ ಆಗ್ಬೋದು, ನೀವು ಮನೋಹರ್ ಹತ್ರ ದುಡ್ಡು ತಗೊಂಡು, ಮನೋಹರ್ ದುಡ್ಡು ಕೊಟ್ಟು ಮನೋಹರ್ ಓಟ್ ಹಾಕ್ಸಿದ್ದೀರಾ. ಅನಿಲ್ ದುಡ್ಡು ತಗೊಂಡು ನೀವು ಇಟ್ಕೊಂಡಿದ್ದೀರಾ. ಇದು ಯಾವ ನ್ಯಾಯ? ಇದು ನ್ಯಾಯನಾ? ಈ ತರ ಬೇಕಾದಷ್ಟು ಕೆಲಸಗಳು ಮಾಡಿದ್ದೀರಾ. ನಾನು ಹೇಳ್ತೀನಿ.